ನಮಸ್ಕಾರ, ನಾನು ನಿಮ್ಮ GB ಹಾವೇರಿ. ಇದು GBH63 ಅಪ್ಡೇಟ್ ಚಾನಲ್. ನಾನು ದಾವಣಗೆರೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಲೋಕಿಕೆರೆ ಸಮೀಪದ ಯರವನಾಗತಿಹಳ್ಳಿ ಕ್ಯಾಂಪ್ನಲ್ಲಿ ಇದ್ದೇನೆ. ಇಲ್ಲಿ ಒಂದು ಪ್ರಸಿದ್ಧವಾಗಿರತಕ್ಕಂತಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ದಾವಣಗೆರೆ ಸುತ್ತಮುತ್ತಲು ಇರತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಇದು ಒಂದು. ಮುಂದೆ ಹೋದರೆ ಲೋಕಿಕೆರೆಯಲ್ಲಿ ದುರ್ಗಾ ಪರಮೇಶ್ವರಿ ತ್ರಿಕೂಟಾಚಲ ದೇವಸ್ಥಾನ ಇದೆ. ಆ ಹಾದಿಯಲ್ಲಿ ಬರುವಾಗ ನಮಗೆ ಈ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕಂಡು ಬಂತು. ಆದ್ದರಿಂದ ಇಲ್ಲಿ ನಾವು ದರ್ಶನ ತೆಗೆದುಕೊಂಡು ನೆಕ್ಸ್ಟ್ ಲೋಕಿಕೆರೆಗೆ ನಾವು ಹೋಗಲಿದ್ದೇವೆ. ಆದ್ದರಿಂದ ಈ ಒಂದು ದೇವಸ್ಥಾನದ ಮುಂದೆ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೂಡ ಇದೆ. ಇದು ನೀರಾವರಿ ಪ್ರದೇಶ, ತುಂಗಭದ್ರಾ ನದಿಯ ಒಂದು ಚಾನೆಲ್ ಇಲ್ಲಿ ಹರಿದಿದೆ. ಆದ್ದರಿಂದ ತಂಪಾದ ವಾತಾವರಣದಲ್ಲಿ ಈ ಒಂದು ದೇವಸ್ಥಾನವನ್ನ ಕಟ್ಟಲಾಗಿದೆ. ಇಂಥ ಒಂದು ಪವಿತ್ರವಾದ ಈ ಒಂದು ಸ್ಥಳಕ್ಕೆ ನಾವು ಬಂದಿದ್ದು ನಿಜವಾಗ್ಲೂ ತುಂಬಾ ಸಂತೋಷ ಅನಿಸ್ತಾ ಇದೆ. ಆದ್ದರಿಂದ ಇದನ್ನ ನಮ್ಮ ವೀಕ್ಷಕರಿಗೆ ತೋರಿಸ್ಲಿಕ್ಕೆ ಅಂತ ನಾವು ಇದನ್ನ ವಿಡಿಯೋ ಮಾಡಿಕೊಳ್ತಾ ಇದ್ದೇವೆ. हरिमळदोहमाग्रापयामि अथ अस्तौ प्रक्षालयामि पादौ प्रक्षालयामि भवशुद्धान्तमनोदुःख आर्तिमुनियां समर्पयामि कर्पूर इति नीराजनं दर्शयित्वा ॐ यरण्यपात्रं मदाः ಅಲ್ಲಿ ಯರವನಾಗತಿಹಳ್ಳಿ ವೆಂಕಟೇಶ್ವರ ದೇವಸ್ಥಾನದಿಂದ ಮುಂದೆ ಲೋಕಿಕೆರೆಗೆ ಬಂದಿದ್ದೇವೆ. ಲೋಕಿಕೆರೆ ದೇವಸ್ಥಾನ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಒಂದು 7-8 ತಿಂಗಳ ಹಿಂದೆ ಆರಂಭ ಆಗಿದೆ. ತ್ರಿಕೂಟಾಚಲ ದೇವಸ್ಥಾನ ಅಂತೇಳಿ ಬಹಳ ಫೇಮಸ್ ಆಗಿರ್ತಕ್ಕಂಥ ದೇವಸ್ಥಾನ. ಈಗಾಗಲೇ ನಮ್ಮ ವಿಡಿಯೋದಲ್ಲಿ ಸಾಕಷ್ಟು ಬಾರಿ ನಾನು ಈ ದೇವಸ್ಥಾನದ ಬಗ್ಗೆ ನಾನು ಹೇಳಿದ್ದೇನೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಇಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಪೂಜೆ ನಡೀತಾ ಇದೆ. ಈ ಒಂದು ಪೂಜೆಯನ್ನ ಈ ಶೃಂಗೇರಿ ಮಠದಿಂದ ಬಂದು ಸ್ವಾಮೀಜಿಗಳು ವಿಶೇಷ ಸಂದರ್ಭದಲ್ಲಿ ಪೂಜೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಈ ಒಂದು ಲೋಕಿಕೆರೆಯಲ್ಲಿ ಇದು ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ದೇವಸ್ಥಾನವಾಗಿದೆ. ಹೀಗೆ ದಾವಣಗೆರೆ ಸುತ್ತಮುತ್ತಲು ಇರತಕ್ಕಂಥ ಅನೇಕ ಪವಿತ್ರವಾಗಿರ್ತಕ್ಕಂತಹ ಪ್ರೇಕ್ಷಣೀಯ ಸ್ಥಳಗಳು ಮತ್ತು ದೇವಸ್ಥಾನಗಳಲ್ಲಿ ಈ ಒಂದು ದೇವಸ್ಥಾನವು ಕೂಡ ಇತ್ತೀಚೆಗೆ ಪ್ರಸಿದ್ಧವಾಗಿದೆ. ನಿಮಗೆ ಸಾಧ್ಯವಾದರೆ ಈ ದೇವಸ್ಥಾನಕ್ಕೆ ಕೂಡ ಒಮ್ಮೆ ನೀವು ಭೇಟಿ ಕೊಡಬಹುದು.